ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇದೀನಿ. ನಾನು ಕಾಲೇಜ್ಗೆಲ್ಲ ಹೋಗಿ ನನಗೂ ಫ್ರೀ ಇರ್ಲಿಲ್ಲ, ಅಮ್ಮಂಗೂ ಹುಷಾರಿರ್ಲಿಲ್ಲ. ಇನ್ನು ಮಿಂಚು ಅಂತೂ ಅವಳು ಕಾಲೇಜ್ಗೆಲ್ಲ ಹೋಗ್ತಾ ಇದ್ಲು, ಎಕ್ಸಾಮ್ ಬೇರೆ ಇದೆ ಅವಳಿಗೆ. ನಾವಿವತ್ತು ಮೈಸೂರಿಗೆ ಹೋಗ್ಬೇಕಂತ ಅಂದ್ಕೊಂಡು ಮೈಸೂರಿಗೆ ಹೋಗ್ತಾ ಇದೀವಿ 3 ಜನನು. ನಮ್ಮಮ್ಮ ಏನೋ ಶಾಪಿಂಗ್ ಮಾಡಬೇಕು ಹಂಗೆ, ಮತ್ತೆ ಅಲ್ಲಿ ಒಬ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ಬೇಕು ಅವ್ರ ಮನೆಗೆ. ಎಲ್ಲರೂ ಹೋಗ್ತಾ ಇದೀವಿ. ಅಮ್ಮ ಹಾಯ್ ಅಮ್ಮ. ಹಾಯ್ ಶರಣ್ಯ. ಸ್ಕೈ ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಅಂದರೆ, ಎಷ್ಟು ಮಳೆ ಬರ್ಬಿಡ. ಇವತ್ತು ಪೆಟ್ರೋಲ್ ಹಾಕ್ಸ್ಬೇಕು. ನಮ್ಮದು ಫ್ಯೂಯಲ್ ಲೋ ಫ್ಯೂಯಲ್ ಆಗಿದೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಲ್ಲ ಇಲ್ಲಿ 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 ಇದು ಇದು ಅದನ್ನು ತೋರಿಸಿಲ್ಲ. ಲೋ ಫ್ಯೂಯಲ್. ಫುಲ್ ಟ್ಯಾಂಕ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಫುಲ್ ಟ್ಯಾಂಕ್ ಮಾಡಿಸ್ತಾ ಇದೀವಿ. ಪೆಟ್ರೋಲ್ ಹಾಕ್ಸ್ತಾ ಇದೀವಿ ನಾವು. ನಮ್ಮಮ್ಮ ಫುಲ್ ಏಜ್ ಆಗ್ಬಿಟ್ಟಿದೆ, ಬಿಳಿ ಕೂದಲೆಲ್ಲ ಕಾಣಿಸುತ್ತೆ ಅಂತ ನೋಡ್ಕೊಂತಾರೆ ಕನ್ನಡಿ. ಅದೇ ಹಾಕೋದು ಅಮ್ಮ, ಅದೇ ಹಾಕೋದು ಮಮ್ಮಿ. ನಮ್ಮಂಗೆಲ್ಲ ಬೆಳಿ ಕೂದಲು ಬಂದೈತಿ. ನಮ್ಮಮ್ಮ ನನ್ನ ಹತ್ರ ಸ್ಕ್ಯಾನ್ ಮಾಡಿಸ್ತವ್ರೆ ಪೆಟ್ರೋಲ್ ಹಾಕಿಸ್ಬಿಟ್ಟು. ಸ್ಕ್ಯಾನ್ ಎಷ್ಟು? 650 2649. ₹1 ಲೆಕ್ಕ ಹಾಕೊಂಡು ಹೇಳ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಇವಳು. ಪಾಪ ಅವ್ರಿಗೆ ₹1 ಎಕ್ಸ್ಟ್ರಾ ಮಾಡೋಣ ಅಂದಿಲ್ಲ. ಲೆಕ್ಕ ಅಂದ್ರೆ ಲೆಕ್ಕ ಸಿಂಚನ. ಅದು ನಮಗೆಲ್ಲ ಗೊತ್ತಾ. ಎಂತ ಜಿಪ್ನಿ ಗೊತ್ತಾ ಹೇಳು, ಅವ್ರ ಅಪ್ಪಂಗೆ ತುಂಬಾ ದುಡ್ಡು ಉಳಿಸೋಳು. ಬೇರೆ ಟೈಮಲ್ಲಿ ಹಂಗೆ ಆಡ್ತಾ ಇರ್ತಾಳೆ. ಈಗ ಅಮಾವಾಸ್ಯೆ ಅಂತ ಹಂಗೆಲ್ಲ ಆಡಲ್ಲ ಅಷ್ಟೇ. ಅವಳು ಸ್ವಲ್ಪ ಸೈಲೆಂಟ್ ಆಗವಳೆ. ಅಮಾವಾಸ್ಯೆ ಎಲ್ಲ ಎಲ್ಲಾರು ತಗೊಳ್ತೀನಿ. ಇವಾಗ ಒಂದು ಡಿಸ್ಕಷನ್ ನಡೀತಾ ಇದೆ. ಏನಂದ್ರೆ ನಮ್ಮಮ್ಮ ಡೆಕತ್ಲನ್ ಅಂತ ಹೇಳಿಲ್ಲ, ಡಿಕತ್ಲನ್ ಅಂತ ಹೇಳಿದ್ರು. ನನ್ ತಂಗಿ ನಮ್ಮಮ್ಮ ಇಬ್ರು ವಾದ ಮಾಡ್ತವ್ರೆ. ಇಬ್ರು ಇವಾಗ ಸರ್ಚ್ ಮಾಡ್ಬೇಕು. ನಾನು ಅದಕ್ಕೆ ಸರ್ಚ್ ಮಾಡ್ತೀನಿ. ಡೆಕಾಥ್ಲಾನ್. ಡೆಕಾಥ್ಲಾನ್ ಗೈಸ್, ನಮ್ಮಮ್ಮ ಸುಳ್ಳು ಹೇಳಿದ್ದಾರೆ. ಡೆಕಾಥ್ಲಾನ್ ಡಿ ಅಂತ ಹೇಳ್ಬೇಕಂತ. ಅಲ್ಲಿ ಇರೋದೇ ಡಿ ಅಂತಾನೆ, ಡೇ ಅಲ್ಲ. ನಮ್ಮಮ್ಮ ನನ್ ತಂಗಿ ವಾದ ಮುಗೀತು.
ಸೊ ಇವಾಗ ನಾವ್ ಎಲ್ಗ್ ಹೋಗ್ತಾ ಇದೀವಿ ಅಂದ್ರೆ ಡೆಕ್ಕತ್ಲನ್ಗೆ ಹೋಗ್ತಾ ಇದೀವಿ. ಹೆಂಗೆ ನನ್ನ ಪ್ರೀತಿ ಕಾಪಾಡು, ಯಾರೇ ಬಂದರು ಏನೇ ಅಂದರು ಬಿಡಲು ನಿನ್ನನು. ನಾನು ಹೇಳಿಲ್ವಾ ನಮ್ಮ ಒಂದು ನುಡಿದಾಗ ಕಟ್ಟೆರೆದು ನೋಡು ನಾವೇ ಜನ್ಮ ಜೋಡಿ, ಕೇಳೆ ನನ್ನ ಜಾನು, ಲವ್ ಮೀ ಆರ್ ರೆಡ್ ಮೀ ಡಾರ್ಲಿಂಗ್, ಕಿಸ್ ಮೀ ಆರ್ ಟಿಲ್ ಮೀ ಡಾರ್ಲಿಂಗ್. ನಮ್ಗೆ ಮ್ಯೂಸಿಕ್ ಬೇಕಾಗಿ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದಗ್ಗ ಬರೋದು ಸಾಕು ಆಯ್ತಮ್ಮ, ಕಾದಲ್ ಬಂದು ರಚ್ಚ ಪ್ಯಾರ ಕಿಯ, నువ్వే నాకు నచ్చ, ಕೇಳೆ ನನ್ನ ಜಾನು. ನಾವಿವಾಗ ಗರುಡ ಮಾಲ್ ಹತ್ರ ನಮ್ಮ ಕಾರ್ ಪಾರ್ಕಿಂಗ್ ಮಾಡಿ ಡೆಕ್ಕತ್ಲನ್ಗೆ ಹೋಗ್ತಾ ಇದೀವಿ. ಅಮ್ಮ ಎಲ್ಗೆ ಹೋಗ್ತಾ ಇದೀವಮ್ಮ? ಡೆಕ್ಕತ್ಲನ್ಗೆ ಹೋಗ್ತಾ ಇದೀವಿ. ನಮ್ಮ ಏನು ತಗೊಂತಾರಂತ ಗೊತ್ತಿಲ್ಲ. ಬನ್ನಿ. ಬರೀ ಇಂಥದೆಯಾ? ನಾವಿಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ, ಆದ್ರೆ ನಮ್ಮ ಅಮ್ಮಂಗೆ ಶೂ ಸಿಗ್ಲಿಲ್ಲ. ನಮ್ಮ ಅದಕ್ಕೆ ಸ್ವಲ್ಪ ಮಾಡಿಲ್ಲ. ಯಾರು ಟೈಮ್ 4 ಗಂಟೆ ಆಗಿದೆ. ಬಿಸಿಬೇಳೆ ಬಾತ್ ತಿಂದೆ ಏನಕ್ಕೆ ಬಂದ್ರಿ? ಹೇಗೆ ನೆಕ್ಸಸ್ಗೆ ಬಂದಿದ್ದೀವಿ. ಇಲ್ಲಿ ಫೋನ್ ವಿಚಾರಿಸ್ಬೇಕಿತ್ತು, ಫೋನ್ ಚೇಂಜ್ ಮಾಡೋಣ ಅಂತ. ಅದಕ್ಕೆ
ಬಿಸಿ ತಿನ್ಬಿಟ್ಟು ಫುಲ್ ಖುಷಿ ಅಲ್ವಾ ಸಿಂಚನ ನಿಂಗೆ? ನಾವಿಲ್ಲಿ ಎಲ್ಲ ತಿನ್ಕೊಂಡು ಫೋನ್ ಎಲ್ಲ ಕೇಳಿದ್ವಿ. ಬಟ್ ನಮ್ಮ ಫೋನ್ ತಗೊಂಡು ಎಲ್ಲ ಎಷ್ಟಾಗುತ್ತೆ ಎಲ್ಲ ಕೇಳಿ ಫೋನ್ ಎಲ್ಲ ವಿಚಾರಿಸಿದ್ವಿ. ತಗೋಬೇಕು ಅಂತ ಇದ್ದಾರೆ ನಮ್ಮಮ್ಮ. ಇಲ್ಲಿ JP ನಗರಲ್ಲಿ ಇತ್ತು ಅವ್ರ ಮನೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಈಗ ಒಂದು ಸಾಂಗ್ ಗೆಲ್ಲೋಣ ಅಂತ ನಾವು 3 ಜನ ಫಿಕ್ಸ್ ಆಗಿದ್ದೀವಿ. ಹೂವಿನ ಬಾಳದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೇಖರವಾದಂತೆ ಬಂದೆ ನೀನು. ಅದನ್ನ ಕೀರ್ತನ ಹತ್ರ ಆಡಿಸ್ಬೇಕು ಫ್ರೆಂಡ್. ಹಿಂಗ್ ಆಡ್ತಾಳೆ ಅಂದ್ರೆ ಕೀರ್ತನ ಅಂತೂ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೇಖರವಾದಂತೆ ಬಂದೆ ನೀನು. ಶೀತಲನ್ನ ಆದಂತೆ ನೀ ಬಂದ ಮೇಲೆ ಬಾಕಿ ಮಾತೇನು. ಬೆಲ್ಲ ತಿನ್ನದೆ ಬಾಳಿಲ್ಲ. ಅದೇ ಯುಗಾದಿ ಹಬ್ಬಕ್ಕೆ ತಿಂತೀವಲ್ಲ. ಜೀವ ಪ್ರೀತಿ ಪ್ರೀತಿ ಆಸೆ ದುಃಖ ದುಃಖ ಬಾಳಿಗೆ ಬೇನವಿಲ್ಲ ಬೇನವಿಲ್ಲ ತಿನ್ನದೆ ಇಲ್ಲ ಇಲ್ಲ ನಿನ್ನ ಬೇವು ಬೆಲ್ಲ ಇಲ್ಲ ಅಲ್ಲ. ಬಂದ್ವಿ ಇಲ್ಲಿ ಇವ್ರ ಮನೆಗೆ. ಎಲ್ಲ ಅವ್ರಿಗೆ ಕಿತ್ತೋಗಿ ಇಬ್ರು ಹೌದು. ಹಾ ಹಾ ಅಂಕಲ್ ಬಾಯ್ ಬಾಯ್. ಬಾಯ್ ಬಾಯ್. ಕಾನ್ಫಿಡೆನ್ಸ್ ಇದೆಯಾ ಅವ್ರ ಬಗ್ಗೆ? ಓಕೆ ಬಾಯ್ ಅಕ್ಕ ಬಾಯ್.
ನಾನು ನನ್ನ ತಂಗಿ ನಮ್ಮ ಅಮ್ಮಂಗೆ ಒಂದು ಸಾಂಗ್ ಹೇಳ್ತೇನೆ. ನಿನ್ನ ಮಡಿಲಲ್ಲಿ ಮಲಗುವ ಆಸೆ ಮನದಲ್ಲಿ ನಾ ಕೂಸೆ, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲಾರೆ, ನೀನೇ ನನ್ನ ಜಗವೇ. ಕೈಯನ್ನು ಹಿಡಿದು ನನ್ನನ್ನು ನಡೆಸಿದೆ ಮರೆಸೋ ಕರವೇ ಅಮ್ಮ. ಯೋಜಲಾಲಿಯಲ್ಲಿ ಜಗವನೆ ಭರಿಸುವ ದೇವತೆ ಅಮ್ಮ. ಎಷ್ಟೇ ತಪ್ಪು ಮಾಡಿದರೂ ಕ್ಷಮಿಸುವ ಜೀವಿ ನೀನೇ ಅಮ್ಮ. ಸ್ವಾರ್ಥವೇ ಇಲ್ಲದ ಜೀವವೇ ಹೋದರು ಕೊನೆಯ ಉಸಿರನ್ನು ನಿನ್ನ ಕಾಯುವೆ ನಮ್ಮ. ಬಾಯ್ ಫ್ರೆಂಡ್ಸ್, ಬಾಯ್ 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 ಬಾಯ್.